ನೀರಿನಲ್ಲಿ ಬೆಟ್ಟದ ಒಡಲಿಗೆ ಸುರಂಗ, ಪ್ರಕೃತಿಯ ಮುನಿಸಿಗೆ ವಯನಾಡು ತತ್ತರ. ಕುಸಿದ ಗುಡ್ಡ, ಸಾವು ನೋವು, ದುರಂತಕ್ಕೆ ಹೊಣೆ ಯಾರು? ಅಭಿವೃದ್ಧಿಯೋ ಅವಸಾನವೋ? ಎಕ್ಸಾಕ್ಟ್ಲಿ 2 ವರ್ಷಗಳ ಹಿಂದೆ ಅಂದ್ರೆ 2024ರಲ್ಲಿ ಇದೇ ರೀತಿಯಾಗಿ ಅಲ್ಲಿ ಭೂಕುಸಿತ ಆಗಿ 250ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು. 298 ಜನ ಸಾವನ್ನಪ್ಪಿದರು. ಎಷ್ಟೋ ಜನರ ಬಾಡಿನೇ ಸಿಕ್ಕಿಲ್ಲ. ಆ ರೀತಿಯಾಗಿ ಮಣ್ಣಲ್ಲಿ ಮಣ್ಣಾಗೋಗ್ಬಿಟ್ಟಿದ್ರು. ಪದೇ ಪದೇ ಈ ರೀತಿಯಾಗಿ ಭೂಕುಸಿತ ಸಂಭವಿಸ್ತಾನೆ ಇದೆ. ಪ್ರತಿ ವರ್ಷನೂ ಕೂಡ ಕೇರಳದಲ್ಲಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಭೂಕುಸಿತ ಆಗ್ತಾ ಇರುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಕೇರಳ. ಆ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಪ್ರಕೃತಿಯನ್ನ ನಾಶ ಮಾಡುವಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ತಕ್ಕ ಉತ್ತರ ಪ್ರಕೃತಿನೇ ಕೊಡ್ತಾ ಇದೆ. ಮತ್ತೊಮ್ಮೆ ಭೂಕುಸಿತ ಆಗಿ 5 ಸಾವನ್ನಪ್ಪಿದ್ದಾರೆ. 10ಕ್ಕೂ ಹೆಚ್ಚು ಜನ ಕಣ್ಮರೆ ಆಗಿದ್ದಾರೆ. ದೇವರ ನಾಡಿನಲ್ಲಿ ಜವರಾಯನ ಅಟ್ಟಹಾಸ ಮುಂದುವರಿತಾ ಇದೆ. ಪ್ರಕೃತಿ ವಿಕೋಪಕ್ಕೆ ತುತ್ತಾದಂತ ಸ್ಥಳ ಈಗ ಹೇಗಿದೆ ಹಾಗಾದ್ರೆ? ವಯನಾಡಿನಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿದೆ ಪರಿಸ್ಥಿತಿ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ವಯನಾಡಲ್ಲೇ ಪದೇ ಪದೇ ನಡೀತಾ ಇರುವಂತದ್ದು. ಕಳೆದ ವರ್ಷ ಹೇಳ್ತಾ ಇದ್ನಲ್ಲ, 2024ರಲ್ಲಿ ಚೂರ್ಮಲ ಅನ್ನುವಂತ ಒಂದು ಪ್ರದೇಶ ಇತ್ತಲ್ಲ, ಅಲ್ಲಿ ಈ ಘಟನೆಯಾಗಿ 298 ಜನ ಸಾವನ್ನಪ್ಪಿದ್ರು. ಅಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ ಈಗ ನಿನ್ನೆ ಸಂಭವಿಸಿರುವಂತ ದುರಂತ ಇದೆಯಲ್ಲ, ಜಸ್ಟ್ 5 ಕಿಲೋಮೀಟರ್ ದೂರ ಅಷ್ಟೇ. ಸುರಂಗ ಕೊರಿಲಿಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಸುರಂಗ ಆಗ್ತಾ ಇದೆ. 2 ಪಥದ ರಸ್ತೆ ಮಾಡ್ಲಾಗ್ತಾ ಇರುವಂತದ್ದು. ಆ ರೋಡಲ್ಲಿ ಸುಮಾರು 8 ಕಿಲೋಮೀಟರ್ ಅಷ್ಟು ಸುರಂಗ ಮಾರ್ಗವನ್ನ ಮಾಡಲಾಗ್ತಾ ಇದೆ. ಗುಡ್ಡ ಕುಸಿತಿರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಡ್ಲಾಗಿತ್ತು. ಮಣ್ಣು ಬೇರೆ ತೆಗೆದುಬಿಟ್ಟು ಅಲ್ಲೇ ಹಾಕಿದ್ದಾರೆ. ಅದು ಕೂಡ ಒಂದು ಕಾರಣ. ಮತ್ತು ಒಂದ್ ಕಡೆ ಆ ಒಂದು ಜಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವನ್ನೇ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಸ್ತೂರಿ ರಂಗನ್ ಅವರ ವರದಿಯನ್ನ ಕೊಡ್ಲಾಗಿತ್ತು. ಅಲ್ಲಿ ಮನುಷ್ಯರು ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಲ್ಲಿ, ಯಾಕೆಂದ್ರೆ ಅಂತ ಒಂದು ಸೂಕ್ಷ್ಮ ಪ್ರದೇಶ ಅದು ಅಂತ. ಎಲ್ಲಿ ಕಂಡಲ್ಲಿ ಅಲ್ಲಿ ರೆಸಾರ್ಟ್ ನೋಡ್ಬೋದು, ಹೋಮ್ ಸ್ಟೇಗಳನ್ನ ನೋಡ್ಬೋದು. ಇದೇ ಸಂದರ್ಭದಲ್ಲಿ ಸುರಂಗ ಬೇರೆ ಮಾಡ್ತಾ ಇದ್ದಾರೆ. ಸೊ ಇನ್ನೇನಾಗುತ್ತೆ ಹೇಳಿ ಕತೆ? ಆ ಕತೆಗೆ ಉತ್ತರ ಇದೇನೆ. ಸಾವು, ಗುಡ್ಡ ಕುಸಿತ, ನಾಶ ಮಾಡ್ಲಾಗ್ತಾ ಇದೆ. ಆ ಸೌಂದರ್ಯವನ್ನ ಅಭಿವೃದ್ಧಿ ಹೆಸರಲ್ಲಿ ಕೊಂದು ಹಾಕ್ತಾ ಇದ್ದಾರೆ ಅಷ್ಟೇ. ಪರಿಸರ ಮತ್ತೆ ಅಭಿವೃದ್ಧಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಟ್ಟೊಟ್ಟಿಗೆ ಸಾಗಿದ್ರೆ ಏನಾಗುತ್ತೆ? ಇದೊಂದು ಎಚ್ಚರಿಕೆಯ ಕರೆಗಂಟೆ. ಇದು ನಿನ್ನೆ ಮೊನ್ನೆ ಏನೋ ಒಂದ್ಸಲಿ ಆಗ್ಬಿಟ್ಟಿದೆ ಗೊತ್ತಾಗಿಲ್ಲ ಅಲ್ಲ. ಕೇರಳದಲ್ಲಿ ನಿರಂತರವಾಗಿ ಆಗ್ತಾ ಇದೆ ಈ ರೀತಿಯಾಗಿ. ಆದ್ರೂ ಕೂಡ ಅಭಿವೃದ್ಧಿ ಹೆಸರಲ್ಲಿ ಮಾಡಬಾರ್ದನ್ ಮಾಡ್ತಾ ಇದ್ದಾರೆ. ಪ್ರಕೃತಿ ಹಂಗೆ ಉತ್ತರ ಕೊಡ್ತಾ ಇದೆ. ಮಾಡಬಾರ್ದಾಗಿದ್ರೆ ಆಗ್ಬಾರ್ದಾಗುತ್ತೆ ಅಂತ. ವಯನಾಡಿನಲ್ಲಿ 100 ಜನ ಕಣ್ಮರೆನಾ ಅನ್ನುವಂತ ಪ್ರಶ್ನೆ ಈಗ ಇದ್ದಿರುವಂತದ್ದು. 170 ಸಿಬ್ಬಂದಿ ಸುರಂಗ ಕೆಲಸವನ್ನ ಮಾಡ್ತಾ ಇದ್ರಂತೆ. 170 ಜನ ಸಿಬ್ಬಂದಿ. ವಯನಾಡು ಡಿಸಿ ಮೇಘಶ್ರೀ ಅವರಿಂದ ಮಾಹಿತಿಯನ್ನ ಕೊಡಲಾಗಿದೆ. 170 ಸಿಬ್ಬಂದಿ ಸುರಂಗ ಕೆಲಸವನ್ನ ಮಾಡ್ತಾ ಇದ್ರು ಅಂತ. 170ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸದಲ್ಲಿ ನಿರತರಾಗಿದ್ರು. ಜೂನ್ 27ರಂದು ಸುರಂಗ ಕೆಲಸ ನಿಲ್ಲಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೆ. ಗುಡ್ಡ ಕುಸಿಯುವ ಆತಂಕದ ಬಗ್ಗೆ ಪತ್ರವನ್ನ ಬರೆದಿದ್ದೆ ಅಂತ ಹೇಳಿದ್ದಾರೆ. ಪತ್ರ ಬರೆದಿದ್ದಾರೆ, ಅದನ್ನ ಬೆಳಿಗ್ಗೆ ತೋರಿಸ್ತಾ ಇದ್ವಿ ನಾವು. ಜೂನ್ 20ನೇ ತಾರೀಕಿಗೆ ಪತ್ರವನ್ನ ಬರೆದಿದ್ದಾರೆ. ಅಲ್ಲಿನ ಡಿಸಿ ಮೇಘಶ್ರೀ ಅವರು ಅಲ್ಲಿರುವಂತ ಮಣ್ಣನ್ನೆಲ್ಲ ತೆರವು ಮಾಡಿ ದುರಂತಕ್ಕೆ ಕಾರಣ ಆಗ್ಬಿಡುತ್ತೆ ಅಂತ. ದುರಂತದಲ್ಲಿ ನಾಪತ್ತೆ ಆಗಿರುವಂತದ್ದು ಸಿಬ್ಬಂದಿ, ಸ್ಥಳೀಯರು ಯಾರು ಕೂಡ ನಾಪತ್ತೆ ಆಗಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಇದುವರೆಗೂ ಯಾರು ಪತ್ತೆ ಆಗಿಲ್ಲ, ಅಂದ್ರೆ ನಾಪತ್ತೆ ಆದಂತವ್ರು ಪತ್ತೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇರುವಂತದ್ದು ಡಿಸಿ ಮೇಘಶ್ರೀ ಅವರು. ದುರಂತದಲ್ಲಿ ನಾಪತ್ತೆ ಆಗಿರುವಂತಹ ಸಿಬ್ಬಂದಿ, ಸ್ಥಳೀಯರು ಅನ್ನುವಂಥದ್ರ ಬಗ್ಗೆ, ಎಷ್ಟು ಜನ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಡಿಸಿ ಹೇಳ್ತಾ ಇದ್ದಾರೆ. ನಿನ್ನೆ 11 ಕಾಲಷ್ಟೊತ್ತಿಗೆ ಇಲ್ಲಿ ಇದು ಇಶ್ಯೂ ಆಗಿರೋದು. ಸೊ ಇಮಿಡಿಯೇಟ್ ಆಗಿ ನಾವೆಲ್ಲರೂ ಇಲ್ಲಿಗೆ ಬಂದ್ವಿ. ಮತ್ತೆ ವಯನಾಡಲ್ಲಿ NDRF ಇಂದು 30 ಜನದ ಅಂಗ ಇಲ್ಲೇ ಇರುತ್ತೆ, ವಯನಾಡಲ್ಲೇ ಇರುತ್ತೆ. ಸೊ ಅವರು ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಫೈರ್ ಆ್ಯಂಡ್ ಸೇಫ್ಟಿ ಆಫೀಸರ್ಸ್ ಇದ್ದಾರೆ, ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಇದ್ದಾರೆ. ಇವಾಗ ಅಲ್ಲಿ ವರ್ಕ್ ನಡೀತಾ ಇರೋ ಜಾಗದಲ್ಲಿ
27th of June ಇಂದ ವರ್ಕ್ ಸ್ಟಾಪ್ ಮಾಡಕ್ಕೆ ಹೇಳಿದ್ವಿ. ಹಾಗಾಗಿ ವರ್ಕ್ ನಡೀತಾ ಇರಲಿಲ್ಲ. ಓನ್ಲಿ ಸರ್ವೆಲೆನ್ಸ್ಗೆ ಅವಶ್ಯ ಆಗಿರುವಂಥ ಜನ ಮಾತ್ರ ಅಲ್ಲಿದ್ದರು. ಸೊ ಹಾಗಾಗಿ ನಮಗೆ ಮೇಜರ್ ಕ್ಯಾಶುಯಾಲಿಟೀಸ್ ಇಲ್ಲ. ಅವರ ಸ್ಟಾಫ್ 3 ಜನ ದೇ ಆರ್ ಫೌಂಡೆಡ್, 5 ಜನ ಮಿಸ್ಸಿಂಗ್ ಇನ್ನೂ ರಿಪೋರ್ಟ್ ಮಾಡಿದ್ದಾರೆ. ಮಿಸ್ಸಿಂಗ್ ಜನನ ಹುಡ್ಕೋದು ಇವತ್ತಿಂದು ಮೇಜರ್ ಆ್ಯಕ್ಟಿವಿಟಿ. ನಮಗೆ 4 ಝೋನ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಮೆಷಿನರಿ ಇದೆ, ಮೆನ್ ಇದ್ದಾರೆ, ಸ್ನಿಫರ್ ಡಾಗ್ಸ್, ನಮಗೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಸೊ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್. ಅವರ ಅಬ್ಸರ್ವೇಷನ್ಸ್ ವಿ ಹ್ಯಾಡ್ ಪುಟ್ ಅಂಡ್ ವಿ ಹ್ಯಾಡ್ ಆಸ್ಕ್ಡ್ ದೆಮ್ ಟು ರಿಮೂವ್. ನಿನ್ನೆ 11 ಕಾಲಷ್ಟೊತ್ತಿಗೆ ಇಲ್ಲಿ ಇದು ಇಶ್ಯೂ ಆಗಿರೋದು. ಸೊ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ವಯನಾಡಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ, ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಅಲ್ಲಿ ಪ್ರಮುಖವಾಗಿ ಮಳೆ ಬೇರೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಅದೇ ಅಡ್ಡಿ ಆಗ್ತಾ ಇರ್ಬೋದೇನೋ, ಪರಿಸ್ಥಿತಿ ಹೇಗಿದೆ ಅಲ್ಲಿ? ಪೃಥ್ವಿ, ಏನು 2ನೇ ದಿನ ಇಂದು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಆದರೆ ಬೆಳಗ್ಗೆಯಿಂದಲೂ ಕೂಡ ಬಿಟ್ಟು ಮಳೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಸುಮಾರು 5 ಮಂದಿ ನಿನ್ನೆ ಮೃತಪಟ್ಟಿರುವುದು ಈಗ ಗೊತ್ತಾಗಿರುವಂಥದ್ದು. ಅಲ್ಲದೆ 7-8 ಮಂದಿ ಏನು ಮಣ್ಣಿನ ಅವಶೇಷದ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ, ಅವರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ನಾನು ದೃಶ್ಯದಲ್ಲಿ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಇದೀಗ ಏನು ತಾವು ನೋಡ್ತಾ ಇದ್ದೀರಾ, ಇದೇ ಭಾಗದಲ್ಲಿ ನಿನ್ನೆ ಮಧ್ಯಾಹ್ನ ಘೋರ ಗುಡ್ಡ ಕುಸಿತ ದುರಂತ ಆಗಿರುವಂಥದ್ದು. ಸುಮಾರು ಟನಲ್ ರಸ್ತೆ ಏನಿದೆ ಅದನ್ನು ನಿರ್ಮಾಣ ಮಾಡಬೇಕು ಅಂತೇಳಿ 2 ಪಥವನ್ನು ಮಾಡಬೇಕು ಅಂತೇಳಿ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದಲೂ ಕೂಡ ಇಲ್ಲಿ ಪ್ಲಾನನ್ನು ಮಾಡಿಕೊಳ್ಳಲಾಗಿತ್ತು. ಸುಮಾರು 150ಕ್ಕೂ ಹೆಚ್ಚು ಮಂದಿ ಇಲ್ಲಿ ಕೆಲಸವನ್ನು ಮಾಡ್ತಿದ್ರು. ಆದರೆ ಕಳೆದ 2-3 ದಿನಗಳಿಂದ ಕೆಲಸಗಾರರ ಸಂಖ್ಯೆಯೂ ಕೂಡ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಕಳೆದ 3-4 ದಿನಗಳಿಂದಲೂ ಕೂಡ ಕಲ್ಲಾಡಿ, ವಯನಾಡು, ಚೂರಲ್ಮಲ ಸುತ್ತಮುತ್ತಲೂ ಕೂಡ ಭಾರಿ ಪ್ರಮಾಣದ ಮಳೆ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಇಲ್ಲಿ ಕಾಮಗಾರಿಯನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಕೇವಲ 40-50 ಮಂದಿ ಅಷ್ಟೇ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ಒಂದಷ್ಟು ಬಂಡೆಯನ್ನು ಸಿಡಿಸಿ ನಂತರದಲ್ಲಿ ಮಣ್ಣನ್ನು ತೆಗೆದ ಮಣ್ಣನ್ನು ಪಕ್ಕದಲ್ಲೇ ಶೇಖರಣೆ ಮಾಡಿ ಇಡಲಾಗಿತ್ತು. ಆ ಮಣ್ಣೆ ಈ ಕುಸಿತಕ್ಕೆ ಕಾರಣ ಅಂತ ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಮಣ್ಣನ್ನು ಶೇಖರಣೆ ಮಾಡಿ ಇಟ್ಟಂಥ ಸಂದರ್ಭದಲ್ಲಿ ಅದನ್ನು ಪ್ರಿಕಾಷನರಿ ಮೆಜರ್ ಆಗಿ ಬೇರೆ ಸ್ಥಳಕ್ಕೆ ಬದಲಾಯಿಸಬೇಕಾಗಿತ್ತು. ಆದರೆ ಈ ಕಾರ್ಯವನ್ನು ಇಲ್ಲಿನ ಏನು ಗುತ್ತಿಗೆ ಪಡ್ಕೊಂಡಿದ್ದಂತಹ ಕೆಲಸಗಾರರಾಗಲಿ ಅಥವಾ ಸಿಬ್ಬಂದಿ ಆಗಲಿ ಮಾಡಿಲ್ಲ. ಆ ಕಾರಣಕ್ಕಾಗಿ ದುರಂತ ಆಗಿದೆ ಅಂತ ಗೊತ್ತಾಗ್ತದೆ. ಜೊತೆಗೆ ಈ ಸುತ್ತಮುತ್ತಲೂ ಕೂಡ ಅಂದರೆ ಈ ಮೀನಾಕ್ಷಿ ಸೇತುವೆ ಏನಿದೆ, ಆ ಮೀನಾಕ್ಷಿ ಸೇತುವೆ ಸುತ್ತಮುತ್ತಲೂ ಕೂಡ ಸುಮಾರು 30-40 ಮನೆಗಳಿದೆ. ಅಪಾಯ ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಆದರೆ 2 ಮನೆಗಳು ಮಾತ್ರ ನೀರಿನ ಹಾಗೂ ಮಣ್ಣಿನ ಇದಕ್ಕೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂಥದ್ದು. ಸದ್ಯ ಮನೆಯಲ್ಲಿ ಯಾರು ಇಲ್ಲ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ರೆಸ್ಕ್ಯೂ ಆಪರೇಷನ್ ಭರದಿಂದ ಸಾಗ್ತಾ ಇದೆ. ಅಲ್ಲದೆ ಸ್ಥಳಕ್ಕೆ ಯಾರನ್ನೂ ಸಹ ಸ್ಥಳೀಯರನ್ನ ಬಿಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಸುಮಾರು 1.5 ಕಿಲೋಮೀಟರ್ ಹಿಂದೆನೇ ಬ್ಯಾರಿಕೇಡ್ ಆಗಿ ಎಲ್ಲರನ್ನೂ ಕೂಡ ತಡೆಯುವಂಥ ಕೆಲಸಕ್ಕೆ ಇಲ್ಲಿನ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಯಾವುದೇ ಯಾಕಂತ ಹೇಳಿದ್ರೆ ಈಗ ಮಳೆ ಪದೇ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಅಹಿತಕರ ಘಟನೆಗಳು ಆಗಬಾರ್ದು. ಯಾಕಂತ ಹೇಳಿದ್ರೆ ಲ್ಯಾಂಡ್ ಸ್ಲೈಡ್ ಏನಾಗಿದೆ ಅದೇ ಜಾಗದಲ್ಲಿ ನೀರಿನ ವೇಗವೂ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲರನ್ನು ಸ್ಟಾಪ್ ಮಾಡುವಂಥ ಕೆಲಸ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಇನ್ನೂ ಒಂದಷ್ಟು ಹೆಚ್ಚು ಮಂದಿ ಸ್ವಯಂ ಸೇವಕರನ್ನ ನಿಯೋಜಿಸಿಕೊಂಡು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಪೃಥ್ವಿ, ಆನಂದ್, ಅಲ್ಲಿ ಮಣ್ಣು ಮತ್ತೇನಾದ್ರೂ ಕುಸಿಯುವಂತ ಭೀತಿ ಎದುರಾಗಿದೆಯಾ? ಆ ಒಂದು ನಿಟ್ಟಿನಲ್ಲಿ ಅಲ್ಲಿರುವಂತ ಸ್ಥಳೀಯರಿಗೆ ಏನಾದ್ರೂ ಎಚ್ಚರಿಕೆಯನ್ನ ಕೊಡಲಾಗಿದೆಯಾ? ಅವ್ರನ್ನ ವೆಕೇಟ್ ಮಾಡಿಸುವಂತ ಕೆಲಸ ಆಗ್ತಾ ಇದೆಯಾ? ಯಾವ ರೀತಿಯಾದಂತ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದೆ ಅಲ್ಲಿನ ಜಿಲ್ಲಾಡಳಿತ? ಪೃಥ್ವಿ, ಏನಪ್ಪ ಅಂತ ಹೇಳಿದ್ರೆ ಟನೆಲ್ಗಾಗಿ ನಿರ್ಮಾಣ ಮಾಡಲಾಗಿದ್ದಂಥ ತಡೆಗೋಡೆ ಅಂದರೆ ಕಾಂಕ್ರೀಟ್ ತಡೆಗೋಡೆಗಳಿದೆ, ಅವು ಸಂಪೂರ್ಣವಾಗಿ ಎಲ್ಲವೂ ಕೂಡ ನೆಲ ಕಚ್ಚಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬೇಕಾದ್ರೆ ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತೀನಿ. ನೇರವಾಗಿ ಇಲ್ಲಿದ್ದಂಥ ಸ್ಥಳೀಯರು ಸುಮಾರು 30-40 ಜನ ಸ್ಥಳೀಯ ನಿವಾಸಿಗಳೇನಿದ್ರು ಅವು ಎಲ್ಲ ಮನೆಯವ್ರನ್ನೂ ಕೂಡ ಸಂಪೂರ್ಣವಾಗಿ ಖಾಲಿ ಮಾಡಿಸಿದ್ದಾರೆ. ಅಲ್ಲದೆ ಸುತ್ತಮುತ್ತಲೂ ಕೂಡ ಈಗ ಇನ್ನೊಮ್ಮೆ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆಯೂ ಸಹ ಇದೆ. ಯಾಕಂತ ಹೇಳಿದ್ರೆ ಮಣ್ಣು ಈಗಾಗಲೇ ಏನು ಸರಳಗೊಂಡಿರುವಂಥದ್ದು. ಅದು ಇನ್ನು ಸ್ವಲ್ಪ ಹೆಚ್ಚು ಮಳೆ ಆದರೆ ಸಂಜೆ ವೇಳೆಗೆ ಅದು ಸಹ ಕುಸಿಯಬಹುದು ಅನ್ನುವ ಆತಂಕ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ಎಲ್ಲವೂ ಕೂಡ ತೆರವು ಕಾರ್ಯವನ್ನು JCP ಇಂದಲೇ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದಷ್ಟು ಏನಂತ ಅಂದರೆ ಯಾವಾಗ ತಡೆಗೋಡೆಗಳನ್ನ ನಿರ್ಮಾಣ ಮಾಡಲಾಗಿತ್ತು ಹಿಂದೆ ಅವೆಲ್ಲವೂ ಕೂಡ ಸಂಪೂರ್ಣ ಜಖಮ್ ಆಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಸದ್ಯಕ್ಕೆ ಹಳ್ಳದ ರೀತಿಯಲ್ಲಿ ತೊರೆ ರೀತಿಯಲ್ಲಿ ಕೃತಕವಾಗಿ ನಿರ್ಮಾಣ ಮಾಡಿ ನೀರು ಅಲ್ಲಿಂದನೇ ಸಂಪೂರ್ಣವಾಗಿ ಕೆಳಗಡೆ ಭಾಗಕ್ಕೆ ಅಂದರೆ ಮೀನಾಕ್ಷಿ ಸೇತುವೆ ಏನಿದೆ ಆ ಜಾಗಕ್ಕೆ ಹರಿದು ಹೋಗುವ ನಿಟ್ಟಿನಲ್ಲಿ ಎಲ್ಲ ಸಲಕರಣೆಗಳನ್ನು ಅಂದರೆ ಎಲ್ಲ ಕೆಲಸಗಳನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಪ್ರಿಕಾಷನರಿ ಮೆಜರ್ ಅನ್ನುವ ನಿಟ್ಟಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ NDRF ತಂಡ ಜಾಸ್ತಿ ಅಂದರೆ ಸ್ವಯಂ ಸೇವಕರನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಜೊತೆಗೆ ಕೇರಳದ ಇಲ್ಲಿನ ಒಂದಷ್ಟು ಮಂದಿ ಏನಿದ್ದಾರೆ ಅವ್ರನ್ನೂ ಕೂಡ ಬಳಸ್ಕೊಂಡು ಸಂಪೂರ್ಣವಾಗಿ ಇಂದು ಸಂಜೆ ಒಳಗೆ ನಾವು ಅವಶೇಷಗಳನ್ನೆಲ್ಲವೂ ಕೂಡ ತೆಗಿತೀವಿ ಅನ್ನುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಖುದ್ದು DC ಮೇಘಶ್ರೀ ಅವರು ಬಂದಿದ್ರು, ಒಂದಷ್ಟು ಮಾಹಿತಿಯನ್ನು ಪಡೆದರು. ಜೊತೆಗೆ CM ಸಹ ಬರ್ತಾರೆ ಅನ್ನುವ ಮಾಹಿತಿ ಇದೆ. ಹಾಗಾಗಿ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಆದರೆ ಮಳೆ ಪದೇ ಇದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಪೃಥ್ವಿ,
ಮತ್ತೊಂದ್ ಕಡೆ 5 ಜನ ಸಾವನ್ನಪ್ಪಿದಾರಲ್ವಾ, ಅವ್ರ ಬಾಡಿ ಎಲ್ಲ ಸಿಕ್ಕಿದ್ಯಾ? ಇನ್ನ 9 ಜನ ಕಣ್ಮರೆ ಆಗಿರುವಂತದ್ರ ಬಗ್ಗೆ ಕ್ಲಾರಿಟಿ ಇದೆಯಾ? ಎಷ್ಟು ಜನ ಕಣ್ಮರೆ ಆಗಿದ್ದಾರೆ, ಏನು ಎತ್ತ ಅಂತ? ಅವರು ಬದುಕಿರುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಸುರಂಗದ ಒಳಗಡೆ ಏನಾದ್ರೂ ತಗ್ಲಾಕೊಂಡಿದಾರಾ? ಯಾರಾದ್ರೂ ಮಾತನಾಡ್ತಾ ಇರುವಂತ ಒಂದು ಅಂದ್ರೆ ಧ್ವನಿಗಳು ಏನಾದ್ರೂ ಕೇಳಿಸ್ತಾ ಇದೆಯಾ? ಅಂತವ್ರನ್ನ ರಕ್ಷಣೆ ಮಾಡುವಂತವ್ರ ಮೇಲೆ ಯಾವ ರೀತಿಯ ಪ್ರಿಯಾರಿಟಿಯನ್ನ ಕೊಡ್ಲಾಗಿದೆ? ಪೃಥ್ವಿ, ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತೀನಿ. ಯಾಕೆಂತ ಹೇಳಿದ್ರೆ 5 ಜನ ಡೆತ್ ಆಗಿರುವವ್ರನ್ನ ಈಗಾಗಲೇ ಮಾರ್ಚರಿಯಲ್ಲಿ ಇಳಿಸಲಾಗಿದೆ. ಆದರೆ ಉಳಿದಂಥ 7-8 ಮಂದಿ ಯಾರು ನಾಪತ್ತೆ ಆಗಿದ್ದಾರೆ ಅವರ ಶೋಧ ಕಾರ್ಯಕ್ಕಾಗಿ ಈಗ ಮಣ್ಣನ್ನು ಅಗೀತಾ ಇರುವಂಥದ್ದು. ಆದರೆ ಅವ್ರು ಯಾರೂ ಸಹ ಬದುಕಿಲ್ಲ ಅನ್ನುವಂತಹ ಒಂದಷ್ಟು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಯಾಕೆಂತ ಹೇಳಿದ್ರೆ ಸುಮಾರು ಸಾವಿರಾರು ಗಟ್ಟಲೆ ಟನ್ ಮಣ್ಣು ಇಲ್ಲಿ ಶೇಖರಣೆ ಆಗಿದೆ. ಮೀನಾಕ್ಷಿ ಸೇತುವೆ ಏನಿದೆ ಅದು ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಜೊತೆಗೆ ಸುತ್ತಮುತ್ತ 100 ಮೀಟರ್ ಜಾಗ ಏನಿದೆ ಅದು ಸಂಪೂರ್ಣವಾಗಿ ಮಣ್ಣು ಹಾಗೂ ಕೆಸರು ಮಿಶ್ರಿತವಾಗಿ ಬಂಡೆಕಲ್ಲುಗಳೆಲ್ಲ ಸೇರಿ ಬಿದ್ದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯಾರೂ ಸಹ ಬದುಕಲಿಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದು ಪ್ರಾಥಮಿಕವಾಗಿದೆ. ಆದರೆ ಎಲ್ಲೋ ಒಂದು ಕಡೆ ದೈವೇಚ್ಛ ಅವರು ಬದುಕಲಿ ಅನ್ನೋ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಏನು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಮೆಟೀರಿಯಲ್ಗಳನ್ನು ಕೂಡ ಬಳಸ್ಕೊಂಡು ಯಾವುದೇ, ಯಾಕೆಂತ ಹೇಳಿದ್ರೆ ಮಣ್ಣು ಸುಮಾರು 30 ಅಡಿ ಆಳ 40 ಅಡಿ ಆಳ ಸಂಪೂರ್ಣವಾಗಿ ಮುಚ್ಚಿರುವ ಹಿನ್ನೆಲೆಯಲ್ಲಿ ಆ ಕೆಳಗಡೆ ಸಿಗಾಕೊಂಡಂಥವ್ರು ಬದುಕಲು ಅಸಾಧ್ಯ. ದೈವೇಚ್ಛ ಅವರು ಬದುಕಲಿ ಅನ್ನೋ ನಿಟ್ಟಿನಲ್ಲಿ ಈಗ ಸೈಂಟಿಫಿಕಲ್ ಒಂದಷ್ಟು ವಸ್ತುಗಳನ್ನ ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಏನು ಲ್ಯಾಂಡ್ ಸ್ಲೈಡ್ ಆಗಿದೆ ಈ ಕಲ್ಲಾಡಿಯ ಭಾಗ ಇದೆ ಅದು ಸುಮಾರು ಕೆಳಗಡೆಯಿಂದ ಅಲ್ಲಿಗೆ ಸುಮಾರು 60-70 ಫೀಟ್ ಇರೋ ಕಾರಣಕ್ಕಾಗಿಯೇ ಜಾಸ್ತಿ ಕಲ್ಲು ಬಂಡೆಗಳಿರ್ಬೋದು, ಮಣ್ಣಿರ್ಬೋದು ಎಲ್ಲವೂ ಸಹ ನೀರಿನಲ್ಲಿ ಕೊಚ್ಚಿಕೊಂಡು ಬಂದಿದೆ. ಸದ್ಯ ಮೃತರೆಲ್ಲರೂ ಕೂಡ ಅಂದರೆ ಮೃತರನ್ನೆಲ್ಲ ಶವಾಗಾರಕ್ಕೆ ಇರಿಸಿದರೆ ಇನ್ನು ನಾಪತ್ತೆ ಆಗಿರೋರು ಇಲ್ಲಿನ ಸಿಬ್ಬಂದಿಗಳು, ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಸೈಟ್ ಇಂಜಿನಿಯರ್ಸ್ ಅಂತ ಗೊತ್ತಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಎಲ್ಲರನ್ನೂ ಕೂಡ ಪತ್ತೆ ಮಾಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸಗಳನ್ನು ಕೂಡ ಇಲ್ಲಿ NDRF ತಂಡ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಸ್ವಯಂ ಸೇವಕರು ಹಾಗೂ ಇಲ್ಲಿನ ಜಿಲ್ಲಾಡಳಿತ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಬರದಿಂದ ಕೆಲಸಗಳು ಸಾಗ್ತಾ ಇದೆ. ಆದರೆ ಮಳೆ ಎಲ್ಲೋ ಒಂದು ಕಡೆ ಅಡ್ಡಿಯನ್ನ ಮಾಡ್ತಾ ಇದೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗ್ತಾ ಇರುವಂತದ್ದು. ಪೃಥ್ವಿ, ಆನಂದ್, ಇನ್ನೊಂದ್ ಕಡೆ ಇದು 2100 ಕೋಟಿ ಹತ್ತತ್ರ 200 ಕೋಟಿಯಷ್ಟು ಪ್ರಾಜೆಕ್ಟ್, ದೊಡ್ಡ ಪ್ರಾಜೆಕ್ಟ್. ಸೊ ಈಗ ಭೂಕುಸಿತದಿಂದಾಗಿ ಏನ್ ಕೆಲಸ ಎಲ್ಲ ಆಗ್ತಾ ಇತ್ತಲ್ಲ, ಸುರಂಗ ಮಾರ್ಗ ಆಗ್ತಾ ಇತ್ತಲ್ಲ, ಈಗ ಕಲ್ಲು ಬಂಡೆ ಬ್ಲಾಸ್ಟ್ ಮಾಡುವಂತ ಕೆಲಸವನ್ನ ಮಾರ್ಚ್ ಇಂದ ಶುರು ಮಾಡಿದಂಥದ್ದು. ಸೊ ಭೂಕುಸಿತ ಆದಂತ ಹಿನ್ನೆಲೆಯಲ್ಲಿ ಆ ಒಂದು ಪ್ರಾಜೆಕ್ಟ್ ಎಲ್ಲ ಕೊಲಾಪ್ಸ್ ಆಗೋಗ್ಬಿಟ್ಟಿದ್ಯಾ? ಇಷ್ಟು ದಿನ ಮಾಡಿದಂತ ಕಾಮಗಾರಿ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಪ್ರಾಜೆಕ್ಟ್ದು? ಪೃಥ್ವಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸುಮಾರು 2300 ಕೋಟಿಯ ಪ್ರಾಜೆಕ್ಟ್ ಏನಿದೆ ಇದು, ಈ ಪ್ರಾಜೆಕ್ಟ್ ಇದೀಗ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಸುಮಾರು 1000 ಕೋಟಿ ವೆಚ್ಚದಲ್ಲಿ ಇಲ್ಲಿನ ತಡೆಗೋಡೆಗಳನ್ನ ಮೊದಲು ನಿರ್ಮಾಣ ಮಾಡ್ಕೋಬೇಕು, ಯಾವುದೇ ಕುಸಿತ ಆಗಬಾರ್ದು ಅಂತೇಳಿ ಮಾಡ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ನಿರ್ಮಾಣ ಮಾಡಿದಂಥ ಒಂದೇ ಒಂದು ತಡೆಗೋಡೆಯೂ ಸಹ ಕಾಣಸಿಗೋದಿಲ್ಲ. ಎಲ್ಲವೂ ಕೂಡ ಲ್ಯಾಂಡ್ ಸ್ಲೈಡ್ನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಇದರ ಜೊತೆಗೆ ಒಂದಷ್ಟು ಸುರಂಗವನ್ನು ಏನು ಕೊಡ್ದಿದ್ರು ಅದು ಸಹ ಈಗ ಮಣ್ಣಿನ ಅವಶೇಷದಲ್ಲಿ ಇರುವಂಥದ್ದು. ಹಾಗಾಗಿ ಈ ಪ್ರಾಜೆಕ್ಟ್ ಏನಿದೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಈಗ ಏನು ಈ ಪ್ರಾಜೆಕ್ಟನ್ನು ನಿರ್ಮಾಣ ಮಾಡ್ತಾ ಇದ್ರು ಆವಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದಷ್ಟು ಸೇಫ್ಟಿ ಮೆಜರ್ಸನ್ನು ಕೂಡ ತೆಗೆದುಕೊಳ್ಳಿ ಅಂತೇಳಿ ಇಲ್ಲಿನ ಜಿಲ್ಲಾಡಳಿತ ಹಾಗೂ ಸಚಿವರು ಹೇಳಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆದರೆ ಯಾರೂ ಸಹ ಅದನ್ನು ಹೇಳಿದಂತಹ ಮಾಹಿತಿಯನ್ನು ಸರಿಯಾದ ನಿಟ್ಟಿನಲ್ಲಿ ಪಾಲಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಟನಲ್ನ ಸಂಪೂರ್ಣವಾಗಿ ತಡೆಗೋಡೆಗಳು ಏನಿತ್ತು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮಣ್ಣು ಹಾಗೂ ಕಲ್ಲು ಬಂಡೆಗಳ ಅಡಿಯಲ್ಲಿ ಸಿಲುಕಿದೆ. ಜೊತೆಗೆ ಮೀನಾಕ್ಷಿ ನದಿ ಏನಿದೆ, ಮೀನಾಕ್ಷಿ ಬ್ರಿಡ್ಜ್ ಏನಿದೆ ಅದು ಸಹ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಅದನ್ನು ತೆರವು ಕಾರ್ಯಾಚರಣೆ ಬೆಳಗ್ಗೆಯಿಂದಲೂ ನಡೀತಾ ಇದೆ. ಜೊತೆಗೆ ಸುತ್ತಮುತ್ತ ಇದ್ದಂತಹ ಮನೆಯ ನಿವಾಸಿಗಳನ್ನು ಕೂಡ ಹೊರಗಡೆ ಕಳಿಸಲಾಗಿದೆ. ಯಾಕಂತ ಹೇಳಿದ್ರೆ 2024ರಲ್ಲಿ ಜುಲೈ 30ರಲ್ಲಿ ಇದೇ ರೀತಿ ಏನು ಚೂರಲ್ಮಾಲ, ಮುಂಡೆಕಾಯಿ ಹಾಗೂ ಅಟ್ಟಮಾಳದಲ್ಲಿ ರಾತ್ರಿ ವೇಳೆಯಲ್ಲಿ ಮಲಗಿದ್ದಂಥವ್ರು ಬೆಳಗ್ಗೆ ಎದ್ದೇಳೇ ಇಲ್ಲ. ಸುಮಾರು 3-4 ಊರುಗಳು ಕೊಚ್ಚಿ ಹೋಗಿತ್ತು. ಆವಾಗಲೇ ಒಂದಷ್ಟು ವರದಿಗಳನ್ನು ಕೊಡಲಾಗಿತ್ತು. ಪದೇ ಗುಡ್ಡ ಕುಸಿತ ಆಗ್ತಾ ಇದೆ, ಇಲ್ಲಿನ ವಾಣಿಜ್ಯಕರಣಕ್ಕೆ ಸ್ವಲ್ಪ ಬ್ರೇಕ್ ಹಾಕಬೇಕು ಅಂತೇಳಿ. ಆದರೆ ಯಾವುದೇ ಕೆಲಸಕ್ಕೂ ಕೂಡ ಇಲ್ಲಿನ ಸರ್ಕಾರ ಮುಂದಾಗಿಲ್ಲ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಸದ್ಯ ಈಗ ನೇರ ಆರೋಪ ಇರುವಂತದ್ದು ಟನಲ್ನ ನಿರ್ಮಾಣ ಇಲ್ಲಿ ಬೇಕಿತ್ತ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಅದಕ್ಕೆ ಬೇಕಾದಂತ ನಿರ್ಮಾಣ ಬೇಕಾ ಬೇಡವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಆಕ್ರೋಶ ವ್ಯಕ್ತವಾಗಿದ್ರು, ವಿರೋಧ ವ್ಯಕ್ತವಾಗಿದ್ರು ಕೂಡ ಅದನ್ನ ಈಗ ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಜೂನ್ 20ನೇ ತಾರೀಕೆ ಅಲ್ಲಿನ DC ಆಗಿರುವಂತ ಮೇಘಶ್ರೀ ಅವರು ಪತ್ರವನ್ನ ಬರೆದಿದ್ರು ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿರುವಂತದ್ದೇ ಈ ಘಟನೆ ಕಾರಣ ಆಗಿದೆಯಲ್ಲ. ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ತಾರಂತೆ, ಏನ್ ಕ್ರಮ ಕೈಗೊಳ್ಳಿಕ್ ಸಾಧ್ಯ ಆಗತ್ತೆ?
ಪೃಥ್ವಿ, ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಏನು CM ಅವರು ಇಲ್ಲಿ ವಿಸಿಟನ್ನು ಮಾಡಿದ ಬಳಿಕ ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತವೆ. ಏನಪ್ಪ ಅಂತ ಹೇಳಿದ್ರೆ, ಏನು DC ಮೇಘಾಶೌರ್ಯ ಬರೆದಿದ್ದಂಥ ಪತ್ರ ಯಾವಾಗ ಬರೆದಿದ್ರು ಅದಕ್ಕೆ ಉತ್ತರ ಏನಾದರೂ ಕೊಟ್ಟಿದ್ರಾ, ನೆಗ್ಲೆಕ್ಟ್ ಮಾಡಿದ್ದಾದರೂ ಯಾಕೆ, ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಬಗ್ಗೆ ಇವರು ಯಾವ ರೀತಿ ಪಾಲನೆ ಮಾಡಿದ್ರು? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕೇವಲ 5 ಜನ ಈಗ ಮೃತಪಟ್ಟಿದ್ದಾರೆ, ಇನ್ನು 7 ರಿಂದ 8 ಮಂದಿ ಇನ್ನೂ ಕೂಡ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಪ್ರತಿನಿತ್ಯವೂ ಕೂಡ ಇಲ್ಲಿ 100 ರಿಂದ 150 ಮಂದಿ ಕೆಲಸವನ್ನ ಮಾಡ್ತಾ ಇದ್ರು ಸಿಬ್ಬಂದಿಗಳು. ಆದರೆ ಮಳೆ ಹಿನ್ನೆಲೆಯಲ್ಲಿ ಕೇವಲ 40 ರಿಂದ 50 ಜನ ಅಷ್ಟೇ ಕಳೆದ 2 ದಿನಗಳಿಂದ ಕೆಲಸ ಮಾಡ್ತಾ ಇದ್ದು. ಒಂದು ವೇಳೆ ಆ 150 ಜನ ಸಿಬ್ಬಂದಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಲ್ಯಾಂಡ್ ಸ್ಲೈಡ್ ಆಗಿದ್ರೆ ಅವರ ಜೀವವು ಕೂಡ ಹೋಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒಂದು ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವರಾದಂಥ ಸಿದ್ದಿಕ್ ಅವರು ಈಗಾಗಲೇ ಹೇಳಿದ್ದಾರೆ, ಇದು ನೇರವಾಗಿ ಇಲ್ಲಿನ ಏನು ಟೆಂಡರ್ನ ತೆಗೆದುಕೊಂಡಿದ್ರು ಅವ್ರದ್ದೇ ಇದು, ಅಂದರೆ ಅವರಿಂದಲೇ ಈ ಕೃತ್ಯ ಆಗಿರೋದು, ಮಾನವ ನಿರ್ಮಿತ ಕೃತ್ಯ ಇದು ಅಂತ ಹೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಅವ್ರ ಮೇಲೆ ಒಂದು ಕಠಿಣವಾದ ಕ್ರಮವನ್ನು ಆಗುತ್ತೆ. ಆಗ ಅವ್ರ ಟೆಂಡರ್ನ ಬ್ಲಾಕ್ ಲಿಸ್ಟ್ಗೂ ಹಾಕುವಂಥ ಸಾಧ್ಯತೆಗಳು ಸಹ ಇರುವಂಥದ್ದು. ಪೃಥ್ವಿ, ಮತ್ತೊಂದ್ ಕಡೆ ಈ ಒಂದು ಕ್ಷೇತ್ರ ಸ್ಪೆಷಲಿ ವಯನಾಡು ಅಂತ ಬಂದಂತ ಸಂದರ್ಭದಲ್ಲಿ ಇದು ಗಾಂಧಿ ಕುಟುಂಬಕ್ಕೆ ಒಂಥರ ರಾಯ್ಬರೇಲಿ ಅಮೇಥಿ ಕ್ಷೇತ್ರ ಇದ್ದಂತೆ. ರಾಹುಲ್ ಗಾಂಧಿ ಆಯ್ಕೆ ಆಗಿದ್ರು, ಅದಾದ್ಮೇಲೆ ರಾಜೀನಾಮೆ ಕೊಟ್ಟ ಬಳಿಕ ಪ್ರಿಯಾಂಕ್ ಗಾಂಧಿ ವಾದ್ರಾ ಅವರು ಅಲ್ಲಿ ಸಂಸದೆ ಆಗಿರುವಂತದ್ದು. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರಾ? ಹಾಗೆ ಅಲ್ಲಿನ ಸ್ಥಳೀಯ ಸಂಸದರಾಗಿರುವಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಏನಾದ್ರು ಬರ್ತಾ ಇದ್ದಾರಾ? ಪೃಥ್ವಿ, ಏನು ಪ್ರಿಯಾಂಕಾ ವಾದ್ರಾ ಅವ್ರಿಗೂ ಕೂಡ ಈಗಾಗಲೇ ಅವರು ಕೂಡ ದೆಹಲಿಯಲ್ಲೇ ಕುಳಿತು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ಯ ಅವರು ಸಹ ಇಂದು ಸಂಜೆ ಅಥವಾ ನಾಳೆ ಇಲ್ಲಿಗೆ ಭೇಟಿ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಈ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ, ಇಲ್ಲ ಅವರು ಇಲ್ಲಿ ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಅನ್ನುವ ನಿಟ್ಟಿನಲ್ಲಿ. ಅಲ್ಲದೆ ಮೃತಪಟ್ಟ ಕುಟುಂಬಗಳಿಗೂ ಒಂದಷ್ಟು ಪರಿಹಾರವನ್ನು ವೈಯಕ್ತಿಕವಾಗೂ ಕೂಡ ಕೊಡ್ತಾರೆ ಅನ್ನುವ ಮಾಹಿತಿ ಸಹ ಲಭ್ಯ ಆಗಿದೆ. ಆದರೆ ಯಾವಾಗ ಬರ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ 7 ರಿಂದ 8 ಮಂದಿ ಯಾರು ಈ ಮಣ್ಣಿನ ಅವಶೇಷದಡಿ ಸಿಗಾಕೊಂಡಿದ್ದಾರೆ, ಅವರ ಮೃತದೇಹಗಳನ್ನ ಅಥವಾ ಅವರು ಬದುಕಿದ್ರೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥದ್ದು ಇರ್ಬೋದು, ಅಥವಾ ಅವರು ಮೃತಪಟ್ಟಿದ್ರೆ ಆ ಮೃತದೇಹಗಳನ್ನ ಹೊರ ತೆಗೆಯುವಂಥದ್ದೇ ಈಗ ಸವಾಲಿನ ಕೆಲಸ. ಯಾಕಂದರೆ ಮಳೆ ಸಾಕಷ್ಟು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಸಹ ಸಂಜೆ ವೇಳೆಗೆ ಬಂದರೆ ಅವ್ರಿಗೂ ಒಂದಷ್ಟು ಏನು ಪ್ರೋಟೋಕಾಲ್ ಪ್ರಕಾರ ರಕ್ಷಣೆಯನ್ನು ಕೊಡಬೇಕು, ಆ ಕಡೆ ಹೋಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಇಂದು ಸಂಜೆ ವೇಳೆಗೆ ಅಥವಾ ನಾಳೆನೇ ಬರೋದು ಸೂಕ್ತ ಅನ್ನುವ ನಿಟ್ಟಿನಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆ ಅವರು ನಾಳೆ ಬರುವಂಥ ಸಾಧ್ಯತೆಗಳಿದೆ. ಸದ್ಯಕ್ಕೆ ಮಧ್ಯಾಹ್ನದ ವೇಳೆಗೆ ಇಲ್ಲಿನ CM ಅವರು ಇಲ್ಲಿಗೆ ಆಗಮಿಸುವ ಸಾಧ್ಯತೆ ಇದೆ. ಜೊತೆಗೆ ಏನು ಈಗ NDRF ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ, ಅದು ಮತ್ತೆ ಚುರುಕುಗೊಳಿಸುವ ನಿಟ್ಟಿನಲ್ಲೂ ಕೂಡ ಇನ್ನೊಂದಷ್ಟು 100 ಮಂದಿಯನ್ನು ಹೆಚ್ಚಿಗೆ ತಗೋಬೇಕು. ಯಾಕಂತ ಹೇಳಿದ್ರೆ ಸುಮಾರು 1000 ಗಟ್ಟಲೆ ಟನ್ ಮಣ್ಣೇನಿದೆ ಅದು ಇಲ್ಲಿನ ಸುತ್ತಲೂ ಕೂಡ ಹರಡಿಕೊಂಡಿರುವಂಥದ್ದು. ಅದನ್ನ ಹೊರತೆಗಿಬೇಕು, ಅವ್ರನ್ನ ಹುಡುಕ್ಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ರೀತಿ ಸವಾಲಿನ ಕೆಲಸ ಆಗಿರುವಂಥದ್ದು. ಪೃಥ್ವಿ, ಆನಂದ, 2024ರಲ್ಲಿ ಅಲ್ಲಿ ಭೂಕುಸಿತ ಆದಂತ ಸಂದರ್ಭದಲ್ಲಿ ಅಲ್ಲಿಂದ 4-5 ಕಿಲೋಮೀಟರ್ ಅಷ್ಟೇ ನೀವೇ ಹೋಗಿದ್ರಿ ಅಂತ ಕಾಣಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ನೀವು ಹೋದಾಗ್ಲೂ ಕೂಡ ಅಲ್ಲಿ ವರದಿಯನ್ನ ಮಾಡಿದ್ರಿ. ಅಲ್ಲಿ ಪರಿಸ್ಥಿತಿ ಏನಾದ್ರೂ ಬದಲಾಗಿದೆಯಾ? ಯಾಕೆಂದ್ರೆ ಆ ಟೈಮಲ್ಲೇ ಸಾಕಷ್ಟು ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಹೋಮ್ ಸ್ಟೇಗಳನ್ನ ಹಾಗೆ ಅಲ್ಲಿರುವಂತ ರೆಸಾರ್ಟ್ಗಳನ್ನ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನೆಲ್ಲ ಸೂಚನೆಗಳನ್ನ ಕೊಡಲಾಗಿತ್ತು. ಅದನ್ನ ಪಾಲಿಸಿದಾರ ಅಥವಾ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆಯಾ ನೀವು ನೋಡಿದಂತೆ ಹೋಮ್ ಸ್ಟೇ ರೆಸಾರ್ಟ್ಗಳೆಲ್ಲ? ಪೃಥ್ವಿ, 2024ರಲ್ಲಿ ನಾವು ಖುದ್ದು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಏನು ಹೋಮ್ ಸ್ಟೇಗಳು ರೆಸಾರ್ಟ್ಗಳಿದ್ದು ಅದಕ್ಕೂ ಸುಮಾರು 20% ಹೆಚ್ಚಿಗೆನೇ ಈಗ ಆಗಿದೆ ಅಂತ ಹೇಳ್ಬೋದು ಕಳೆದ 2 ವರ್ಷಗಳಿಂದಲೂ. ಯಾಕಂತ ಹೇಳಿದ್ರೆ ಸುಮಾರು ಏನು ಈಗ ನಾವೇನು ಕಲ್ಲಾಡಿಲಿದ್ದೀವಿ, ತಾವು ದೃಶ್ಯದಲ್ಲಿ ನಾನು ನಿಮಗೆ ಪ್ಯಾನ್ ಮಾಡಿ ತೋರಿಸ್ತೀನಿ. ಇದು ಏನು ಲ್ಯಾಂಡ್ ಸ್ಲೈಡ್ ಆಗಿದೆ, ಇದರಿಂದ ಕೇವಲ 100 ಮೀಟರ್ 200 ಮೀಟರ್ಗಳಲ್ಲೇ ಒಂದಷ್ಟು ಹೋಮ್ ಸ್ಟೇಗಳು, ಒಂದಷ್ಟು ಏನು ಗ್ಲಾಸ್ ಹೌಸ್ಗಳು ಅಂತ ಕರಿತೀವಿ, ಇವೆಲ್ಲವೂ ಕೂಡ ಇರುವಂಥದ್ದು. ಅಂದರೆ ದಿನದಿಂದ ದಿನಕ್ಕೆ ಅದರ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ, ವಾಣಿಜ್ಯೀಕರಣ ಹೆಚ್ಚಾಗ್ತಿದೆ. ಹೊರತು ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು, ಹಾಗೆ ಇಲ್ಲಿನ ಸರ್ಕಾರ ಆಗಿ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಯಾಕೆಂತ ಹೇಳಿದ್ರೆ ವಯನಾಡು ಕೇರಳ ಅಂತ ಹೇಳಿದ್ರೆ ಪ್ರವಾಸಿಗರ ಸ್ವರ್ಗ, ಇಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಜೀವಗಳು ಬಲಿಯಾಗೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಪ್ರವಾಸೋದ್ಯಮ ಬೇಕು, ನಮಗೆ ಟನಲ್ ಬೇಕು, ಎಲ್ಲವೂ ಬೇಕು, ಆದರೆ ಪ್ರಕೃತಿ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನುವ ಮಾತಿದೆ. ಹಾಗಾಗಿ ಪ್ರಕೃತಿ ಮುನ್ಸಿಕೊಂಡ್ರೆ ಏನೆಲ್ಲ ಅವಘಡಗಳಾಗುತ್ತೆ, ಮನುಷ್ಯ ಎಷ್ಟೇ ಒಂದು ರೀತಿಯಲ್ಲಿ ಮುಂದೆ ಹೊರದ್ರೂ ಕೂಡ ಪ್ರಕೃತಿಯ ಮುಂದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಏನು ದುರಂತವೇ ಸಾಕ್ಷಿ. ಆದರೆ ಇದು ಮಾನವ ನಿರ್ಮಿತ ದುರಂತ. ಯಾಕಂತ ಹೇಳಿದ್ರೆ ಸುತ್ತ ಚೂರಲ್ಮಾಲ, ಅಟ್ಟಮಾಲ ಇರ್ಬೋದು, ಮುಂಡಕಾಯಿ ಇರ್ಬೋದು, ಕಲ್ಲಾಡಿ ಇರ್ಬೋದು, ಇಲ್ಲೆಲ್ಲವೂ ಕೂಡ ಗಾಜಿನ ಮನೆಗಳು, ಗಾಜಿನ ಆದರೆ ರೆಸಾರ್ಟ್ಗಳು, ಹೋಮ್ ಸ್ಟೇಗಳೇ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇದು ಕೂಡ, ಯಾಕಂದರೆ ಮರ ಗಿಡಗಳನ್ನ ಕಟ್ ಮಾಡ್ತಾರೆ ಹೋಮ್ ಸ್ಟೇಗಳನ್ನ ಮಾಡಲಿಕ್ಕೆ, ಆ ಹಿನ್ನೆಲೆ ಅದು ಒಂದು ಕೂಡ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಷ್ಟು 1000 ಮರಗಳನ್ನ ಹೋಮ್ ಸ್ಟೇ ಮಾಡಲಿಕ್ಕೆ, ರೆಸಾರ್ಟ್ ಮಾಡಲಿಕ್ಕೆ ಕಡಿದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಣ್ಣು ಸಡಿಲ ಆಗುತ್ತೆ. ಅದು ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಪೃಥ್ವಿ,
ಆನಂದ್, ಇನ್ನೊಂದ್ ಕಡೆ ಈ ಮುಂಚೆನೆ ಕಸ್ತೂರಿ ರಂಗನ್ ಅವರು ಒಂದು ವರದಿಯನ್ನ ಕೊಟ್ಟಿದ್ರು. ಇಂಥ ಸೂಕ್ಷ್ಮ ಪರಿಸರ ವಲಯದಲ್ಲಿ ಮನುಷ್ಯರು ಬದುಕೋದು ಕೂಡ ಸರಿಯಲ್ಲ, ಅದಕ್ಕೂ ಕೂಡ ಯೋಗ್ಯ ಅಲ್ಲ ಅಂತ ವರದಿಯಲ್ಲೆಲ್ಲ ಉಲ್ಲೇಖ ಆಗಿತ್ತು, ಸೂಕ್ಷ್ಮ ವಲಯ ಅನ್ನುವಂಥ ಕಾರಣಕ್ಕೋಸ್ಕರ. ಅಷ್ಟಿದ್ರೂ ಕೂಡ ಸಾಕಷ್ಟು ಅಭಿವೃದ್ಧಿಯ ಹೆಸರಲ್ಲಿ ಅಲ್ಲಿ ನಾಶ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಅಟ್ಲೀಸ್ಟ್ ಈಗಲಾದ್ರೂ ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ DC ಏನಾದ್ರೂ ಮಾತನಾಡಿದ್ರ? ಪೃಥ್ವಿ, ಸದ್ಯಕ್ಕೆ DC ಅವರು ಕೊಟ್ಟಿರುವಂಥ ಮಾಹಿತಿ, ಮೊದಲು ನಾವು ಇಲ್ಲಿ ಸಿಲುಕಿ ಹಾಕಿಕೊಂಡಿರುವಂತಹವ್ರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಯಾವ ಕ್ರಮ ತೆಗೆದುಕೊಳ್ಬೇಕು ಅದನ್ನು ಕ್ರಮ ತೆಗೆದುಕೊಳ್ತೇವೆ. ನಂತರದಲ್ಲಿ ಈಗ ನಾನು ಏನು ಪತ್ರವನ್ನು ಬರೆದಿದ್ದೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ, ಅದಕ್ಕೆ ಯಾವುದೇ ಉತ್ತರ ಬಂದಿಲ್ಲ. ಆ ಕುರಿತಾಗಿಯೂ ಕೂಡ ನಾನು ಈಗಾಗಲೇ CM ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಜೊತೆಗೆ ಏನು ಈ ಕಾಮಗಾರಿ ಟೆಂಡರ್ನ ಕೊಟ್ಟಿದ್ದಾರೆ ಅವರು ಯಾವ ರೀತಿ ಅಂದರೆ ಕ್ರಮಗಳನ್ನ ಮುನ್ನೆಚ್ಚರಿಕೆಯಾಗಿ ಪಾಲನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ವರದಿಯನ್ನು ಕೂಡ ತಯಾರು ಮಾಡಲಾಗ್ತಾ ಇದೆ. ಜೊತೆಗೆ ಏನು ರಂಗನಾಥ್ ಅವರು ಕೊಟ್ಟಿರುವಂಥ ವರದಿ ಏನಿದೆ ಅದು ಸಹ ಸತ್ಯ. ಏನು ಕೇರಳದಲ್ಲಿ ಏನು ತಿಂಗಳಿಗೆ ಒಂದರಂತೆ ಒಂದಷ್ಟು ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಜಾಸ್ತಿ ಆಗಿರುವ ಕಾರಣಕ್ಕಾಗಿ, ಮರಗಳನ್ನ ಕಡಿದಿರುವ ಕಾರಣಕ್ಕಾಗಿಯೇ ಇದು ಆಗ್ತಾ ಇದೆ. ಕೇವಲ 2018, 2024, ಈಗ 2026 ಅಲ್ಲ, ಮುಂದೆಯೂ ಸಹ ಗುಡ್ಡ ಕುಸಿತ ಆಗುತ್ತೆ ಅಂತೇಳಿ ಈಗಾಗಲೇ ಇಲ್ಲಿನ ಒಂದಷ್ಟು ತಜ್ಞರು ಮಾಹಿತಿಯನ್ನು ಕೊಟ್ಟಿದ್ರು ಸಹ ಯಾಕೆ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ? ಕೇವಲ ವಾಣಿಜ್ಯಕರಣ, ಹಣ ಮಾಡೋದೇ ಇಲ್ಲಿ ಮುಖ್ಯನ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ ಪೃಥ್ವಿ. ಆದರೆ ಇನ್ನಾದರೂ ಇಲ್ಲಿನ ಸರ್ಕಾರ, ಜಿಲ್ಲಾಡಳಿತ ಹೆಚ್ಕೊಂಡಿದ್ದಕ್ಕೆಲ್ಲವೂ ಬ್ರೇಕ್ ಹಾಕುತ್ತಾ, ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುತ್ತಾ, ಇಂಥ ದುರಂತಗಳು ಆಗದ ನಿಟ್ಟಿನಲ್ಲಿ ತಡೀತಾರ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ 2024ರಲ್ಲಿ ಆದಂತಹ ದುರಂತ ಏನಿದೆ, ಸುಮಾರು 300ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡು 40ರಿಂದ 50 ಮಂದಿಯ ಮೃತದೇಹಗಳೇ ಪತ್ತೆ ಆಗಲಿಲ್ಲ. ಆ ಬಗ್ಗೆಯೂ ಕೂಡ ಕೇರಳ ಸರ್ಕಾರ ಒಂದು ಮೌನವನ್ನು ವಹಿಸಿತ್ತು. ಸದ್ಯ ಇದೀಗ ಒಂದು 5 ಮಂದಿ ಮೃತದೇಹಗಳು ಪತ್ತೆ ಆಗಿದ್ರು ಸಹ ಇನ್ನು 7ರಿಂದ 8 ಮಂದಿಯ ಏನು ಅವರು ಬದುಕಿದ್ದಾರೆ ಇಲ್ವೋ ಆ ಮಾಹಿತಿಯೂ ಸಹ ಖಚಿತವಾಗಿ ಸಿಗ್ತಿಲ್ಲ. ರೆಸ್ಕ್ಯೂ ನಡೀತಾ ಇದೆ. ಅದರ ನಂತರದಲ್ಲಿ ಯಾವ ರೀತಿ ಇಲ್ಲಿ ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನುವಂಥದ್ದನ್ನ ಕಾದು ನೋಡಬೇಕು ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ HM ಪ್ರಕಾಶ್ ಅವರು, ನಿವೃತ್ತ ಭೂಗರ್ಭ ತಜ್ಞರು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಕೊಡಗಿನಲ್ಲಾದಾಗ, ಕೇರಳದಲ್ಲಾದಂತ ಸಂದರ್ಭದಲ್ಲೂ ಕೂಡ ಮಾತನಾಡಿಸಿದ್ವಿ. ಪದೇ ಪದೇ ಅಲ್ಲಿ ಆಗ್ತಾ ಇದೆ ಕೇರಳದಲ್ಲಿ. ಅದರಲ್ಲೂ ಸೂಕ್ಷ್ಮ ವಲಯ ಪ್ರದೇಶಗಳಲ್ಲಿ ಸುರಂಗ ಮಾರ್ಗ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಡೇಂಜರ್ ಅನ್ಸುತ್ತೆ? ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಏನ್ ಕಾರಣ, ಯಾರ್ ಕಾರಣ? ನೋಡಿ, ಸೂಕ್ಷ್ಮ ವಲಯ ಅಂತ ಹೇಳೋದು ಆ ಪ್ರದೇಶಕ್ಕೂ ಅನ್ವಯ ಆಗುತ್ತೆ, ನೋ ಡೌಟ್. ಆದ್ರೆ ಹಿಮಾಲಯ ಕಂಪೇರ್ ಮಾಡಿದ್ರೆ ಅಷ್ಟೇನು ಸೂಕ್ಷ್ಮ ಅಲ್ಲ. ಇದು ದಟ್ಟ ಕಾಡಿನ ಪ್ರದೇಶ, ಇಳಿಜಾರಿನ ಪ್ರದೇಶ. ಇದು ಟನಲ್ ಮಾಡಿದ ತಪ್ಪಲ್ಲ, ಇದರಲ್ಲಿ ಮಾನವ ತಪ್ಪಾಗಿದೆ. ಆ ಕೊರೆದು ಆದ್ಮೇಲೆ ಆ ಮಣ್ಣು ಏನಿತ್ತು ಅದನ್ನ ಅಲ್ಲಿ ಗುಡ್ಡೆ ಹಾಕಿದ್ದಾರೆ. ಅದನ್ನ ಶಿಫ್ಟ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಆರ್ಡರ್ ಕೊಟ್ಟಿಲ್ಲ. 225 ಮಿಲಿಮೀಟರ್ ಮಳೆ ಆಗಿದೆ. ಆ ಮಳೆ, ನೀರು ಮತ್ತು ಮಣ್ಣು ಎರಡೂ ಸೇರಿ ಕೆಸರಾಗಿ ಒಟ್ಟಿಗೆ ಜಾರ್ಕ ಬಂದಿದೆ. ಅದು ಆ ಹೈವೇನಲ್ಲೇ ಜಾರ್ಕೊಂಡ್ ಬಂದಿದೆ, ಅದರಿಂದ ದುರಂತ ಆಗಿದೆ. ಸೊ ನಿನ್ನೆ ಆ ಟ್ರಾಫಿಕ್ ಸ್ಟಾಪ್ ಮಾಡ್ಬೇಕಾಯ್ತು ಫಸ್ಟ್ ಆಫ್ ಆಲ್. ಆಮೇಲೆ ಆ ಮಣ್ಣಿನ ಶಿಫ್ಟ್ ಮಾಡ್ಬೇಕಾಯ್ತು. ಇವೆರಡೂ ಮಾಡದೇ ಇರೋದು ಇದು ಮನುಷ್ಯನ ತಪ್ಪಿದು, ಮಾನವನ ತಪ್ಪು. ಪ್ರಕೃತಿ ಮೇಲೆ ದೋಷ ಹೇಳಿ ಏನು ಪ್ರಯೋಜನ ಇಲ್ಲ. ಹಿಮಾಲಯಲ್ಲಿ ಇದಕ್ಕಿಂತ ಪ್ರಜೆ ಇಲ್ಲ. ತುಂಬಾ ಸೆನ್ಸಿಟಿವ್ ಝೋನ್ಗಳೆಲ್ಲ ಕೂಡ ಟನಲಿಂಗ್ ಮಾಡಿದ್ದಾರೆ, ಸಕ್ಸಸ್ಫುಲ್ ಮಾಡಿದ್ದಾರೆ. ಆದ್ರೆ ಇದಕ್ಕಿದಂಗೆ ಮಳೆ ಬಂದಿದೆ. ಸೊ 225 ಮಿಲಿಮೀಟರ್ ಮಳೆ ಅಷ್ಟೇನು ದೊಡ್ಡ ಮಳೆ ಅಲ್ಲ. ಸೊ ಇದು ಕಾಮನ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ 300-400 ಮಿಲಿಮೀಟರ್ ಕೂಡ ಆಗುತ್ತೆ 24 ಅವರ್ಸ್ ಅಲ್ಲಿ. ಆದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗಿದೆ. ಹೈವೇನಲ್ಲಿ ಟ್ರಾಫಿಕ್ ಸ್ಟಾಪ್ ಮಾಡ್ಬೇಕಾಯ್ತು. ನೋಡಿ, ಆ ಟ್ಯಾಂಕರ್ ಯಾವ ರೀತಿ ಸ್ಕಿಡ್ ಆಗಿ ಬಂದಿದೆ. ಅಲ್ಲೊಂದು ಜೀಪ್ ನಿಂತಿತ್ತು, ಆ ಜೀಪ್ಗೆ ಅಡ್ಡ ತಗಲ್ದೇ ಇದ್ದಿದ್ರೆ ಇನ್ನೂ ಒಂದು 20-30 ಅಡಿ ಜಾರ್ಕೊಂಡು ಹೊರಟೋಗಿರೋದು. ಇನ್ನೊಂದು ಜನ ಸಿಕ್ಕೊಂಡ್ರವ್ರು. ಅದು ಇನ್ನೂ ಎಷ್ಟು ಜನ ಸಿಕ್ಕಿದಾರೆ ಒಳಗಡೆ ಗೊತ್ತಿಲ್ಲ, ಪೂರ್ತಿ ಲೆಕ್ಕ ಸಿಕ್ಕಿಲ್ಲ. ಹಾಗಾಗಿ ಸೊ ಇಬ್ರು, ಒಬ್ರು ಗಂಡಸರು ಮತ್ತು ಒಬ್ರು ಹೆಂಗಸರು ಬದುಕಿರೋದೇ ಪವಾಡ, ಮಿರಾಕಲ್. ಸೊ ಹಾಗಾಗಿ ಇದು ಮಾನವ ನೆಗ್ಲಿಜೆನ್ಸ್ ಇದು. ಸೊ ಸುರಂಗಗಳು ಆಗ್ಬೇಕು, ಅಭಿವೃದ್ಧಿ ಆಗಬೇಕು, ರೋಡ್ ಇಂಪ್ರೂವ್ ಆಗಬೇಕು, ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕು, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಂಪ್ರೂವ್ ಆಗಬೇಕು, ಅದ್ರಲ್ಲೇನಿಲ್ಲ. ಬಟ್ ಪ್ರಾಪರ್ ಮ್ಯಾನೇಜ್ಮೆಂಟ್ ನೋಡಿ, ಆ ಸ್ಲೋಪ್ಸ್ ಯಾವ ರೀತಿ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ, ಅದನ್ನ ಪ್ಲಾಸ್ಟಿಕ್ ಶೀಟ್ ಆಗಿ ಕವರ್ ಮಾಡಿದ್ದಾರೆ. ಇನ್ನು ಕಾಂಕ್ರೀಟಿಂಗ್ ಆಗಿಲ್ಲ, ನೇಲಿಂಗ್ ಆಗಿಲ್ಲ. ಶಿರೂರು ದುರಂತದಲ್ಲಿ ಏನ್ ತಪ್ಪುಗಳಾಗಿದ್ವೋ ಅದೇ ತಪ್ಪುಗಳು ಈಗಲೂ ಕೂಡ ಆಗಿದಾವೆ. ಇದನ್ನ ಪಾಠಗಳು ಕಲಿಬೇಕು. ಒಂದು ಘಟನೆ ಆದ್ಮೇಲೆ ಅದು ಲೆಸನ್ ಆಗ್ಬೇಕು ಬೇರೆಯವ್ರಿಗೆ. ಆ ಲೆಸನ್ ಕಲಿಯೋದೇ ಇಲ್ಲ ನಮ್ ಜನಗಳು. ಕರ್ನಾಟಕ ಯಾವುದು
ಉತ್ತರ ಪ್ರದೇಶ ಯಾವುದು, ಕೇರಳ ಯಾವುದು, ಕೇಸ್ ಹಿಸ್ಟ್ರಿ. ಹೌದು. ಒಂದು ಮಿಸ್ಟೇಕ್ ಆದ್ಮೇಲೆ ಇಂಜಿನಿಯರ್ಗಳು ಕಲಿಬೇಕು. ಇದು ಇಂಜಿನಿಯರ್ಗಳು ಮಾಡೋ ತಪ್ಪಿದು. ಜೂನ್ 20ನೇ ತಾರೀಕಿಗೆ ಹೇಳಿದ್ರಂತೆ ಸರ್, ಎಚ್ಚರಿಸಿದ್ರಂತೆ ಅಲ್ಲಿನ DC, ಇದನ್ನೆಲ್ಲ ಕ್ಲಿಯರ್ ಮಾಡಿ ಮಣ್ಣೆಲ್ಲ ಹಿಂಗೆಲ್ಲ ಇಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಟ್ಟಾಗಿತ್ತು ಸರ್. ಮತ್ತೊಂದ್ ಕಡೆ ಈ ಮಳೆ ಆಗ್ತಾ ಇರುವಂತ ಸಂದರ್ಭದಲ್ಲೇ ಈ ಬಂಡೆಗಳನ್ನ ಬ್ಲಾಸ್ಟ್ ಮಾಡಿ ಅಲ್ಲಿ ಕಾಮಗಾರಿಯನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಡೇಂಜರ್ ಅಂತ ಅನ್ಸುತ್ತೆ, ಅದು ಕೂಡ ಪ್ರಾಬ್ಲಮ್ ಆಗುತ್ತಾ ಈ ಗುಡ್ಡ ಕುಸಿತಕ್ಕೆ? ಎಕ್ಸಾಕ್ಟ್ಲಿ ಎಲ್ಲ ಈ ರೀತಿಯ ಸೆನ್ಸಿಟಿವ್ ಝೋನ್ ನಲ್ಲಿ ಮೇ 31 ಮುಂಚೆನೆ ಕಾರ್ಯಗಳಾಗಬೇಕು. ಜುಲೈ ಆದ್ಮೇಲೆ ಮತ್ತೆ ಶುರು ಮಾಡ್ಬೋದು. ಆಗಸ್ಟ್ 15 ತನಕ ಒಂದ್ ಸ್ವಲ್ಪ ಡೇಂಜರ್ ಇರುತ್ತೆ. 15 ಆದ್ಮೇಲೆ ಮಾನ್ಸೂನ್ ವೀಕ್ ಆಗುತ್ತೆ. ಸೆಪ್ಟೆಂಬರ್ ನಲ್ಲಿ ವೀಕ್ ಆಗಿರುತ್ತೆ. ಸೊ ಹಾಗಾಗಿ ಈ ಅವಧಿನಲ್ಲಿ ಪೀಕ್ ಪೀರಿಯಡ್ ಅದು ವೆಸ್ಟರ್ನ್ ಘಾಟ್ಪುರ. ಸೊ ಇಂಥ ಸಮಯದಲ್ಲಿ ವರ್ಕ್ ಸಸ್ಪೆಂಡ್ ಮಾಡಬೇಕು. ಅದು ಮಾಡೋದಲ್ಲ ಕೆಲಸ ಟೈಮ್ ಬೌಂಡ್ ಕೆಲಸ ಕೊಟ್ಟಿರ್ತಾರೆ, ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಅವರು ಲೇಬರ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ. ಸೊ ಇವೆಲ್ಲ ನೆಗ್ಲಿಜೆನ್ಸ್, ಇವೆಲ್ಲ ಮಾನವ ನಿರ್ಮಿತ ದುರಂತ ಇದು. ಈ ಡಿಸಾಸ್ಟರ್ಗೆ ಮೇನ್ ರೀಸನ್ಸೇ ಅಧಿಕಾರಿಗಳು ಸರಿಯಾದಂತ ಒಂದು ಮ್ಯಾನೇಜ್ಮೆಂಟ್ ಮಾಡ್ದಲೇ ಇರುವಂತದ್ದೇ ಕಾರಣ ಇಲ್ಲಿ ಅಷ್ಟೇ. ಪ್ರಕೃತಿ ಈ ರೀತಿಯಾಗಿ ಅಂದ್ರೆ ಅಲ್ಲಿ ಮಳೆ ಬರುವಂತದ್ದು ಯಾವಾಗ್ಲೂ ಕಾಮನ್. ಆಮೇಲೆ ಲಾಸ್ಟ್ 2 years ಬ್ಯಾಕ್ ಹಿಂಗೆ ಆಗಿದ್ರು ಕೂಡ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಏನ್ ಹೇಳತ್ ಸರ್ ಇವರಿಗೆ? ಹೌದು, ಮೆಪ್ಪಾಡಿ ನಮ್ಗೆ ದೊಡ್ಡ ಉದಾಹರಣೆ, ದೊಡ್ಡ ಪಾಠ ಆಗ್ಬೇಕು. ಅದನ್ನ ನಾವು ಕಲಿತಾ ಇಲ್ಲ. ಮೆಪ್ಪಾಡಿ ನೈಸರ್ಗಿಕ ಪ್ರಾಕೃತಿಕ ಒಂದು ವಿದ್ದಲ್ಲಿ, ಆದ್ರೆ ಆ ಏನು ಲ್ಯಾಂಡ್ ಸ್ಲೈಡ್ ಟ್ರ್ಯಾಕ್ ಅಲ್ಲಿ 3 ಹಳ್ಳಿಗಳನ್ನು ಕಟ್ಟಿದ್ದು ಅದು ದೊಡ್ಡ ತಪ್ಪು. ಅದೇ ಝೋನ್ ನಲ್ಲಿ 100 ರೆಸಾರ್ಟ್ಗಳು ಮಾಡಿದ್ದು ದೊಡ್ಡ ತಪ್ಪು. ಅಲ್ಲಿ ಲ್ಯಾಂಡ್ ಸ್ಲೈಡ್ ಸ್ಕಾರ್ಸ್ ಇದೆ, ಹಿಂದೆ ಹಲವಾರು ಬಾರಿ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ, ಅದಕ್ಕೆ ಗಮನ ಕೊಟ್ಟಿಲ್ಲ. ಇವೆಲ್ಲ ತಪ್ಪ. ಸ್ಟಡಿ ಮಾಡ್ಬೇಕು, ಪ್ರಾಪರ್ ಆಗಿ ಅಸೆಸ್ ಮಾಡ್ಬೇಕು, ಆಮೇಲೆ ಡೆವಲಪ್ಮೆಂಟ್ ಪ್ಲಾನ್ ಮಾಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಈ ಕ್ಷಣದವರೆಗಿನ ಸುದ್ದಿ. ಈಗ ಒಂದು ಬ್ರೇಕ್ ಆದ್ಮೇಲೆ